ನೋಡಿ ಅಳ್ತಾ ಇರೋದು. ಅಳ್ಬೇಡ ತಗ್ಗಿ. ಅಯ್ಯೋ ಅವ್ರು ಶಾಪ ಹಾಕಿದ ತಕ್ಷಣನೇ ನಮಗೆ ತೊಟ್ಟಲ್ಲ, ಅವ್ರೇನು ದೇವ್ರುಗಳಲ್ಲ. ಹಾಯ್ ಫ್ರೆಂಡ್ಸ್, ಬೆಳಗ್ಗೆನೆ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನು ತೋರಿಸ್ತಾವಳಪ್ಪ ಇವತ್ತು ಬೆಳಗ್ಗೆನೆ ಅಂತ ಅಂದ್ಕೊಂಡಿದ್ದೀರಾ. ನೋಡಿಲಿ ಹೊಸ ಹಾಡು ಎಲ್ಲ ಎದ್ದು ಕಟ್ಟಾಕಿದ್ದೀನಿ. ಇವತ್ತು ಕಸ ಒಂದು ಕೆರೆದಿಲ್ಲ, ಹಾಗೆ ಕಟ್ಟಾಕಿದ್ದೀನಿ. ಆಮೇಲೆ ಇವನು ನೋಡಿ ನಮ್ಮನೆ ಕೆಂದನ್ನ ಸೈಲೆಂಟ್ ಅಂದರೆ ಏನು ಗೊತ್ತಾ, ಇವನಿಗೆ ನಮ್ಮನೆಯವ್ರು ಎದ್ದು ಬರ್ತಂದರೆ ಫುಲ್ಲು ಗಲಾಟೆ ಮಾಡ್ತಾನೆ ಬಿಡ್ಲಿ ಅಂತ ಅಂದ್ಬಿಟ್ಟು. ಆದರೆ ನನ್ನ ಮುಂದೆ ಅವ್ನ ಆಟಗಳು ನಡೆಯಲ್ಲ, ಬಹುಶಃ ಒಳಗಿರ್ಬೋದಂತ ಅಂದ್ಬಿಟ್ಟು ಹಂಗೆ ಆಡ್ತಿದ್ದಾನೆ. ಇವನಿಗೆ ನಮ್ಮನೆಯವ್ರು ಎದ್ದ ತಕ್ಷಣ ವಾಕಿಂಗ್ ಕರ್ಕೊಂಡು ಹೋಗ್ಬಿಡ್ಬೇಕು. ಇದು ಬೆಲ್ಟ್ ಸಿಗಾಕತ್ತೀಯ. ನನ್ನ ಹತ್ರ ಅಷ್ಟು ಹಠ ಮಾಡಲ್ಲ ಅವನು. ನಮ್ಮ ಸಾಹೇಬರು ಇನ್ನೂ ಮಲಗಿದ್ದಾರೆ. ಇವತ್ತು ಟೈಮ್ ನೋಡಿ ಎಷ್ಟಾಗೈತೆ ಅಂತ ಅಂದ್ಬಿಟ್ಟು 7 ಗಂಟೆ, ಕರೆಕ್ಟಾಗಿ 7 ಗಂಟೆ ಆಗತ್ತೆ ಟೈಮು. ಇವರು ಇನ್ನೂ ಮಲಗಿದ್ದಾರೆ. ಕೆಲ್ಸಕ್ಕೆ ಹೋಗಲ್ವಾ ಏನೋ ಗೊತ್ತಿಲ್ಲ, ಇನ್ನೂ ಕಾಫಿನೂ ಕೊಡ್ತಿಲ್ಲ. ಸಾಹೇಬ್ರೆ ಕೆದ್ದಳಲ್ವಾ? ಇವನು ಸೌಂಡ್ ಮಾಡ್ತಾನೆ, ಸುಮ್ಮನಿರು ಮಾತಾಡಬೇಡ ಅಂತ ಅಂತವ್ರೆ. ಇವ್ರು ನಮ್ಮನೆಯವ್ರು ಏನಾರು ಸೌಂಡ್ ಮಾಡ್ತಂದ್ರೆ ಅವನು ಆಚೆ ಕಡೆ ಬೊಗಳುತ್ತಾನೆ, ಬಿಚ್ಚಿಬಿಡ್ಲಿ ಬಂದು ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ರು ಸೌಂಡ್ ಮಾಡ್ದಂಗೆ ಮಲ್ಕೊಂಡವ್ರೆ. ಏನು ನಿಮ್ಮಪ್ಪ ಎಲ್ಲಕ್ಕಿಂದ? ನಿಮ್ಮಪ್ಪ ಎಲ್ಲಿ? ಒಳಗಿಲ್ಲ. ನಿಮ್ಮಪ್ಪ ಎಲ್ಲ ರಾತ್ರಿ ಹೋಯ್ತು. ಇಲ್ಲ ನಿಮ್ಮಪ್ಪ ರಾತ್ರಿ ಹೋಯ್ತು. ಇಲ್ಲ ಕಣಮ್ಮ, ಒಳಗೆ ರಾತ್ರಿ ಎಲ್ಲ ಹೋಯ್ತು. ರಾತ್ರಿ ಹೋಗೈತೆ, ಇಲ್ಲ ಒಳಗೆ. ಅವ್ರು ಸೌಂಡ್ ಬತ್ತಂದರೆ ಸಾಕು, ಅಯ್ಯೋ ಮನೆನೇ ಕಿತ್ತಾಕಂಗೆ ಬೊಗಳುತ್ತಾನೆ, ಎದ್ದು ಬಂದು ಬಿಡಲಿ ಅಂತ ಅಂದ್ಬಿಟ್ಟು. ಅದಕ್ಕೆ ಸೈಲೆಂಟಾಗಿ ಮಲಗಿದ್ದಾರೆ. ಇಲ್ಲಿ ಹಾಲು ಇಸ್ಕೊಂಬಂದು ನಮ್ಮ ಗೊಂಬೆ ಹಾಲು ಕೊಡ್ತು, ಅಲ್ಲಿ ಕುಂತಿದ್ದಾಳೆ. ನಾನು ಬಂದು ಇಲ್ಲಿ ನಮ್ಮ ಮನೆಯವ್ರಿಗೆ ಹಾಲು, ನನಗೆ ಕಾಫಿ ಕಾಸ್ತಾ ಇದ್ದೀನಿ. ಓಯ್ ತಗ ಹಾಲು. ತಗೊಳ್ಳಿ. ಅವನಿಗೆ ಸೌಂಡ್ ಮಾಡೋಂಗಿಲ್ಲ, ಒಳಗೆ ಅವರೇನೋ ಅಂತ ಅನ್ಕೊಂಡವನು ಅವನು. ಇಲ್ಲ ನಿಮ್ಮಪ್ಪ ಇಲ್ಲಿ. ನೋಡಿ ಒಂದು ಕಾಫಿ, ನಮ್ಮನೆಯವ್ರಿಗೆ ಹಾಲು. ಅವತ್ತು ಒಲೆಯಲ್ಲಿ ನಾನು ಇವರು ಕಾಫಿ ಕಾಸಿದ್ದಾಗ ಯಾರೋ ಕೇಳ್ತಾಯಿದ್ರು, ನಿಮ್ಮ ಮನೆಯವ್ರು ಇವತ್ತು ಬೆಳಗ್ಗೆನೇ ಹಾಲು ಕುಡಿತಾ ಇಲ್ಲ, ಕಾಫಿ ಕುಡಿತಾ ಇದ್ದಾರೆ ಅಂತ. ಅಂದರೆ ಅವ್ರು ಕಾಸೋದಿದ್ರೆ ಕಾಫಿನೇ ಕಾಸೋದು, ನನಗೊಂಥರ ಅವ್ರಿಗೊಂಥರ ಕಾಸ್ಬೇಕಲ್ಲ ಅಂತ ಅಂದ್ಬಿಟ್ಟು. ನಾನಾದರೆ ಅವ್ರಿಗೊಂಥರ ನನಗೊಂಥರ ಕಾಸ್ಕೊಳ್ತೀನಿ. ಅವ್ರು 2 ಥರ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಬರೀ ಕಾಫಿನೇ ಕಾಸ್ತಾರೆ. ಸೌಂಡ್ ಮಾಡೋಂಗಿಲ್ಲ ಅವನಿಗೆ. ಇಲ್ಲ ಅವರೇನೋ ಒಳಗೆ ಬಿಡ್ದಲ್ಲೇ ನಡ್ಕಾಡ್ತಾರೆ ಅಂತ ಅನ್ಕೋತಾನೆ. ಆಚೆ ಕಡೆ ಮೇವಿಲ್ಲ ಅನ್ನಂಗೆ ಇಲ್ಲಿ ಬರ್ತದೆ. ಕುಯ್ದ್ಬಿಟ್ಟು ಇವತ್ತು ಮಸಾಲೆ ಹಾಕ್ಬಿಡ್ತೀನಿ ಒಳಗೆ ಬಂದರೆ. ಎದಳಪ್ಪ, ಟೈಮ್ ಆಗೈತೆ. ಮೈಕೈ ನೋವಾಗೈತಂತೆ ಫ್ರೆಂಡ್ಸ್. ಮೈಕೈ ನೋವಾದರೆ ತಲೆಗೆ ಎಣ್ಣೆ ಹಾಕೊಂಡು ಸ್ನಾನ ಮಾಡ್ಕೊಂಡು ನಡಿ. ಇವತ್ತು ಕೆಲ್ಸಕ್ಕೆ ಇವತ್ತು ರಜಾ ಹಾಕತ್ಲಾಗಿ. ಮೂಟೆ ಒತ್ತು ಈ ವಯಸ್ಸಿಗೆ ನಂಗೆ ಅಣ್ಣಂಗೆ ಮೈಕೈ ನೋವು ಸ್ಟಾರ್ಟ್ ಆಗೈತಿ. ಗೊತ್ತಾಯ್ತು ಒಳಗೆ ಅವರೇ ಅಂತವ. ಗೊತ್ತಾಯ್ತಾ ಒಳಗಿರೋದು. ಇಷ್ಟವರೆಗೂ ಸೈಲೆಂಟಾಗಿದ್ದ, ಈಗ ನೋಡಿ ಹೆಂಗಾಡ್ತಾನೆ ಅಂತ. ಹೋಯ್ತು ಒಳಗೆ. ನೋಡಿ ವಾಕಿಂಗ್ ಕರ್ಕೊಂಡು ಹೋಗ್ಲಿ ಬಿಡ್ಲಿ ಅಂತ ಹೆಂಗ ಆಡ್ತಾನೆ ಅಂತ. ನಾನು ಎದ್ದಾಗಿಂದ ಫುಲ್ಲು ಸೈಲೆಂಟ್ ಆಗಿದ್ದ. ಹೋಯ್ತು ನಿಮ್ಮಪ್ಪ.
ಅವನಿಗೆ ಅದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಇವನು ನೋಡಿರೋದು ಹೆಂಗಾಯ್ತದು ಒಟ್ನಲ್ಲಿ. ಇವನನ್ನ ಬಿಡದೆ ಅವರು, ನಾನು ಬಿಡಲ್ಲ ಇವನ್ನ. ಹೊಂಟ್ರು ವಾಕಿಂಗಿಗೆ. ಹೋಗ ಕೆಂದು ನಾನು ವಾಕಿಂಗ್ ಹೋಗಿ ಬಂದು ಅಲ್ಲಿ ಕಟ್ಟಾಕ್ತೆ, ಆರಾಮಾಗಿ ಆಟ ಆಡ್ತಿದ್ದಾನೆ, ಫ್ರೆಶ್ ಆಗಿದ್ದಾನೆ. ತಾರ ಇದ್ದೀರ ಹಾಲೆ ಬಾಕಿ ಏನು ಮತ್ತೆ ಓ ನಮ್ಮನ್ನ ಇದು ಹಾಕಿ ಕಳಿಸ್ಬಿಟ್ಟು ಹಾಲೆ ಪಾಚೆ ಏಯ್ ಇದೆ. ಓ ನಾವು ಆರೆ ಅಲ್ಲಿ ವಾಕಿಂಗ್ ಹೋಗಿ ಬಂದು 2 ಕಿಲೋಮೀಟ್ರ್ ಇಲ್ಲ ಸುಮ್ಮನಿರಲಿ. ರಜಾ ದಿನನೂ ಅತ್ಲಾಗಿ ಏಯ್ ಇದ ಓ ರಜಾ ಆಗ್ಬಿಟ್ರೆ ತಿಂಡಿ ಮಾಡ ನೋಡು. ಆರೆ 8 ಗಂಟೆ ಆಯ್ತು. ಬೆಳಗ್ಗೆದ್ದು ಸ್ಕೂಲ್ ಮಕ್ಳಿಗೆ ರೆಡಿ ಮಾಡ್ದಂಗೆ ಮಾಡಿ ಸಾಕಾಯ್. ಸುಮ್ಮನೆ ಇವತ್ತಾರು ರೆಸ್ಟ್ ಅಂತೀನಿ. ಎದ್ದೋಣ ತಿಂಡಿ ತಿನ್ಬಿಡು ಮಾಡಿಕೊಟ್ಬಿಟ್ಟು ಮರಿಕೈತ. ಇವತ್ತಾರು ರೆಸ್ಟು. ಕೆಂದು ನಾವು ಆಲೆ ವಾಕಿಂಗ್ ಬಂದ್ರು ಮನ್ಗಳಲ್ಲಪ್ಪ. ಏನವ ನೋಡಲ್ಲಿ ನಾವು ವಾಕಿಂಗ್ ಹೋಗಿ ಬಂದ್ರು ಹೆಂಗೆ ಮಂಗಲ್ ನೋಡು. ಆಮೇಲೆ ಒಂದ್ಸಲ ಹೋಗೋಣ ಬೇಡ, ಅಲ್ಲಿ ನಾಯಿಗಳ ಸುಮ್ಮಿರ್ ಬೇಡ ಕಚ್ಚಾಕ್ಬತ್ತ. ಎದ್ದೋಳ ತಿಂಡಿ ಮಾಡಲ್ವೇನಾ ನೋಡ. ಆಲೆ ಟೈಮ್ 8:10 ಆಯಿತು. 2 ಸಲ ಎಬ್ಬಿಸೋದು, 2 ಸಲ 3 ಸಲ ಎಬ್ಬಿಸಿದ್ದೀನಿ. ಅದೇ ಇದೆ ಎದ್ದು ಆಮೇಲೆ ಮಾಡ್ತೀನಿ 9 ಗಂಟೆಗೆ ಎದ್ದು. 9 ಗಂಟೆಗೆ ಎದ್ದ ಟೈಮ್ ಆಯಿತು ಇವಾಗ. ಹಾಂ ಎದ್ದಾಳ್ತೀನಿ. ಹಾಂ ಹೇಳು ಏನು. ನಮ್ಮ ಅಪ್ಪನ ನೋಡಕ್ ಕರ್ಕೊಂಡೋಗ್ತೀಯಾ? ಏನು ನಿಮ್ಮ ಅಪ್ಪನ ನೀರು ರಜಾ ಆಗಿದೆಯಲ್ಲ, ಹಾಂ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀಯ? ಕರ್ಕೊಂಡು ಹೋಗ್ತೀನಿ ಇದೆ ಗ್ಯಾರಂಟಿ. ದುಡ್ಡಿಲ್ಲ ಕಣೆ ಹೇಳ, ದುಡ್ಡಿಲ್ಲ ಕಣೆ ಹೇಳಲ್ಲ. ನಿಮ್ಮ ಅಪ್ಪ ನೋಡೋ ಗೊತ್ತಿದ್ರೆ 1000 ರೂಪಾಯಿ ದುಡ್ಡು ಬೇಕಪ್ಪ. ಸುಮ್ಮನೆ ಕರ್ಕೊಂಡು ಹೋಗೋದಾರೆ ಎದ್ದಾಳ್ತೀನಿ ಬೇಗ, ಇಲ್ಲ ಅಂದರೆ 9 ಗಂಟೆವರೆಗೂ ಎದ್ದಾಳಲ್ಲ. ಹೋಗ್ ಫೈನಲ್ಲು ಆಯಿತು. ಕರ್ಕೊಂಡು ಹೋಗ್ತೀನಿ ಇದೆ ನೀರಲ್ಲಿ ಗುರಿ ಹಾಕು. ನೋಡಿ ಇವ್ರ ಮನೆಗೆ, ಅವ್ರ ಅಪ್ಪರ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಅವ್ರ ಮನೆಗೆ ಅಲ್ಲಿ ಎದ್ದು ಒಲೆ ಬೂದಿ ಎಲ್ಲ ತೆಗೆದು ರೆಡಿ ಮಾಡಿ ತಗೊತಾಳೆ. ಇಲ್ಲ ಅಂದರೆ ಎಷ್ಟು 11 ಗಂಟೆ 12 ಗಂಟೆ ಆದರೂ ತಿಂಡಿ ಇಲ್ಲ. ಈಗ ಇರುವೆ ಆಗವ ಆಗಾಗಲೇ ಎತ್ಕೊತರ್ಬೇಕು ಬೂದಿಯ. ಯಾಕಲ್ಲಿ ಬೂದಿ ಅಷ್ಟು ತಗೊಂಡೋಗ್ತಿದೀಯ? ಗಾಡಿ ಇರ್ಬೇವೆ. ನನ್ನ ಗಂಡ ಬುದ್ಧಿವಂತ, ಇರ್ಬೇ ಹತ್ತಿರತ್ತಕ್ಕೆ ನನಗೆ ಕಳಿಸ್ಬಿಟ್ಟು ಬೂದಿ ಎತ್ತು ಅಂತ ಅಂದ್ಬಿಟ್ಟು. ಇರುವೆ ನೀನು ಆಗಾಗಲೇ ಎತ್ಕೋಬೇಕಪ್ಪ ಬೂದಿಯ. ಆಗಾಗಲೇ 2 ದಿನಕ್ಕೊಂದ್ಸಲಿ ಎತ್ಕೋಬೇಕು. ನೀನು ವಾರಾನ್ಗಟ್ಲೆ ಹಾಕ್ಬಿಟ್ಟು ಒಂದೇ ಸಲ ಬೂದಿ ಎತ್ತಕೋದ್ರೆ ಏನಾಯ್ತು ಹೇಳು? ಹ್ಞೂ ಮಾಡ್ತೀನಿ. ನನ್ನ ಕೆಲಸ ಹೋಗಿ ಉಳ್ಕೊಕೊಂಬೋಗು. ಕುಂದ್ಕೊಂಡು ತೋಡಿಸ್ತಾ ಇದೆಯಲ್ಲ. ಎಲ್ಲಿ ಊರಿಗೆ ಕಾಣ್ತಾನೆ ಇಲ್ಲಪ್ಪ ನೋಡಲಿ. ಅವ್ರು ನೋಡಿ ಇಲ್ಲಿ ಒಳಗೆಲ್ಲ ಕದ ತಗೊಂಡು ಬರೀ ಬರೀಲೆ ಬೈ ನೋಡ್ತಾರೆ ಕೋಳಿಯ ಬಾಯ್ಲೆ ನೋಡಿ. ಇವತ್ತು ಅವ್ರ ಅಪ್ಪಾಜಿ ಊರಿಗೆ ಕರ್ಕೊಂಡು ಹೋಗ್ತೀರಿ ಅದಕ್ಕೆ ಏನಿಲ್ಲ. ಡೈಲಿ ಹಠ ಮಾಡಾಳು. ಇವತ್ತು ನೋಡಿಲ್ಲಿ ಹೆಂಗೆ ನೀಟಾಗೆಲ್ಲ ಇವತ್ತು ಅವಳೆ ಕಸ ಕೆರೆದು ನೀರಲ್ಲಿ ಗುರಿ ಹಾಕಿ ಗೊಂಬೆ ನೋಡ್ದ. ಅದಕ್ಕೆ ನಾನೇ ಬೇಗ ಬೇಗ ಮಾಡ್ತೀನಿ. ಎದ್ದೆ ಪಟಪಟ್ಲು ಹೆಂಗೆ ಮಾಡ್ತಾಳೆ. ನಿಮ್ಮ ಅಪ್ಪಾಜಿಂದ ಫೋನ್ ಇರೋಲ್ಲ. ಆಮೇಲೆ ನಾವಲ್ಲಿ ಹೋದಾಗ ಎಲ್ಲರೂ ಹೋಗಿರ್ಬೇಕು ಹೊರಗಡೆಕ್ಕೆ. ಹಾಂ ಆಮ್ಯಾಕೆ ಹಂಗೆ ಕರ್ಕೊಬತ್ತೀನಿ ನೋಡಿ ತೋರಿಸ್ತಾನೆ. ಆಯ್ತಾ ಎಣ್ಣೆ ಆಮೇಲೆ ಎಣ್ಣೆ ತಿಕ್ಕತ್ತೀನಿ ಅಂತ ಕುಡಿ. ನಾವು ತಿಕ್ಕತ್ತೀನಿ ತಿಕ್ಕೊಡಿ. ನಾನು ತಿಕ್ತೀನಿ ಇಲ್ಲ ತಿಕ್ಕತ್ತೀನಿ ಕೊಡ್ಲಾ? ನಾನೇ ತಿಕ್ತೀನಿ. ನೋಡಪ್ಪ ಇವತ್ತು ಎಣ್ಣೆ ಸ್ನಾನ ಮಾಡಿಸ್ತಾಳೆ. ರಜಾ ಹಾಕಿ ಬಂದಿದೆಯಲ್ಲ ಅದಕ್ಕೆ ಒಂದಿನ ನಾನು ರೆಸ್ಟ್ ತಗೊಳ್ಳಿ. ಎಲ್ಲಿ ಟೈಮೇ ಸಿಗಲ್ಲ ಫ್ರೆಂಡ್ಸ್ ಇವರಿಗೆ. ಅದಕ್ಕೆ ಎಣ್ಣೆ ತಿಕ್ಕಳಕ್ಕೆ ಟೈಮ್ ಸಿಗಲ್ಲ, ಎಣ್ಣೆ ಹಾಕೋಕ್ಕೆ ಟೈಮ್ ಸಿಗಲ್ಲ. ರಜಾ ಹಾಕಿದೀನಿ, ಹಿಂಗೆ ಎಣ್ಣೆ ತಿಕ್ಕೊಂಬಿಟ್ಟು ಸ್ನಾನ ಮಾಡ್ಕೊತಾರೆ.
ಅಲ್ಲಿ ಎಣ್ಣೆ ಏನು ಕಕ್ಕಲ್ಲ ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ ಮತ್ತೆ ಟವಲ್ ತಲೆ ಕಟ್ಕೊತೀವಲ್ಲ, ಹಂಗಾಗಿ ಆ ಟವಲೇ ಅರ್ಧ ಕುಡ್ಕೋತದೆ ಎಣ್ಣೆ. ಏನಾರು ರಜೆ ಹಾಕ್ದಾಗ ಮಾತ್ರನೇ ಎಣ್ಣೆ ಹಾಕತ್ತೆ ಅಷ್ಟೇ. ನೀನು ತಲೆಗೆ ಎಣ್ಣೆ ಹಾಕೋ ಸ್ವಲ್ಪ. ಅಮುಕ್ ತಿಕ್ಕೋ, ಏನು ಕೈ ಶಕ್ತಿ ಇಲ್ವಾ? ಇನ್ನು ಮಿಕ್ಕಿದ್ಕೆಲ್ಲ ಮಾತಾಡ್ತೀಯ? ನನ್ನೇ ಬೈತಿದೀಯ? ಅಲ್ಲ ಕೆಳಕ್ಕೆ ಕೊಟ್ಟು ಬಂದೇಲಿ ತಿಕ್ಕೋ. ಎಡ್ಗಾಲ್ ತಿಕ್ತಿದ್ದೀನಿ ಸುಮ್ಮನೆ, ಎರಡು ಕೈನೂ ಮಾಡ್ಕೊಳಲ್ಲ. ಈಗ ತೊಳ್ಕೊಳ್ಳೋದು ತಿಕ್ಕ ಏನಾಗಲ್ಲ. ಇದ್ರಲ್ಲೇ ಉಚ್ತಿದ್ದೀನಲ್ಲ. ನಮ್ಮ ಕೆಂದ ನೋಡಲ್ಲಿ, ಅಲ್ಲಿ ನೋಡು ಮನ್ಗೋನೆ. ಅವು ಎಣ್ಣೆ ತಿಕ್ಕನೇನಕ್ಕಿಂತ ನಿಂಗೊಂಚೂರು ಅವ್ನು ವಾಕಿಂಗ್ ಒಂದು ಸುಸ್ತಾಗೋದು. 2 ಕಿಲೋಮೀಟ್ರ್ ಓಡಿಸಿದ್ದೀನಿ ಇವತ್ತು. ಏನಿವತ್ತು ನಮ್ಮಪ್ಪ ಕೆಲ್ಸಕ್ಕೆ ಹೋಗ್ದಲ್ಲೇ ಇಲ್ಲೇ ಆಯ್ತಲ್ಲ. ಅವನು ಖುಷಿ ನೋಡಲ್ಲ, ಹೆಂಗ ಹಚ್ಕೊತಾವನೆ. ಇವೇ ನಮ್ಮ ಅಪ್ಪ ಸಾಕೋದಿಗೆ ನಾಚಿಕೆ ಹಂಗಿ 2 ಕಿಲೋಮೀಟ್ರ್ ವಾಕಿಂಗ್ ಕರ್ಕೊಂಡು ಹೋಗಿದ್ದೀನಿ ಇವತ್ತು ಅವನ್ನ. ಇದು ಕಾಲ ಬಾಯಳಿಗೆ ಹೊಡಿಕಣಾನೆ. ಅವ್ನು ನನ್ನ ಮಂತ ಇದ್ರೆ ಏನೋ ಒಂಥರ ಖುಷಿ ಅವನಿಗೆ. ನಿಧಾನ, ಇದೇನಿದೆ ಎಣ್ಣೆ ಕುಡಿಲಿಂತ ಹೊಡಿತಿದ್ದೀನಿ. ಮಾಡು, ಸಾಕ್ಬಿಡಮ್ಮ. ಇನ್ಬಿಟ್ರೆ ಮತ್ತೆ ತಲೆ ಬ್ರೈನ್ ಲೂಸ್ ಮಾಡ್ತಾಳೆ ಹಿಂಗೆ. ದಡಿ ಬೇಡ. ಇಡಿ ಒಳ್ಳೆಣ್ಣೆ ಹಾಕಿ ಎಷ್ಟು ಇದಾಯ್ತು. ನಂಗೆ ಒಳ್ಳೆಣ್ಣೆ ಹಾಕಿದ್ರೆ ಶೀತ ಆಯ್ತದೆ. ನೆನ್ನೆ ತಾನೇ ಒಳ್ಳೆಣ್ಣೆ ಹಾಕ್ಬೇಡ, ಈಟ್ ಆಯ್ತದೆ. ನೆನ್ನೆ ತಾನೇ ಉಯ್ಬೇಕು ನೋಡಿ. ಅಯ್ಯ ಹಬ್ಬ ಇರೋ ಬರೋದೆಲ್ಲ ಉಯ್ದಲ್ಲಪ್ಪ. ಇಲ್ಲ ನಿನ್ನಂಗೆ ಚಿಕ್ತರ ನೋಡಿ. ಈಗ ನೋಡಿ ಹೆಂಗೆ ತಿಕ್ತೀನಿ ಅಂತ. ಅಯ್ಯಪ್ಪ ತಲೆ ಆಮೇಲೆ ಮೆದ್ಲಿ ಈಚ ಕಡೆಗೆ ತೆಗ್ದಿ. ಆಮೇಲೆ ನಿಮ್ಮ ಅವನು ತಿಕ್ಕಿರ್ಬಾರ್ದು ಹಿಂಗೆ. ಹಂಗೆ ತಿಕ್ತೀನಿ. ಹಿಂಗೆ ತಿಕ್ಲ ಅಂದ್ರೆ ಏನು ಕೈಲಿ ಹಿಂಗೆ ಒಯ್ತಾಳೆ ಅವಳ ಬಟ್ಟೆ ಒಯ್ದಂಗೆ. ಅಯ್ಯೋ ನೀನು ಯಾವುದೋ ಸೇಡ್ ತೀರಿಸ್ಕೊತಿದ್ದಿ ಅಂತ ಗೊತ್ತು ನನಗೆ. ನಿಧಾನಕ್ಕೆ ತಿಕ್ಕು ಸಾಕಂತ್ರಿ ಸ್ವಲ್ಪ. ಆಮೇಲೆ ಏನು ಫುಲ್ ಉದುರಾಗಲ್ಲಕ್ಕಂತ. ಆಮೇಲೆ ತಲೆ ಕೂದಲೆಲ್ಲ ಕಿತ್ಕೊಂಡು ಕೈಗೆ ಬಂದತ್ತಮ್ಮ. ಏನು 80 ವರ್ಷ ಆಗಿಲ್ಲ ಅಲ್ಲೇ. ನಿನಗೆ ಯಾವ್ದೋ ಒಂದು ಸೇಡ್ ನಮ್ಮಲ್ಲಿ ತೀರ್ಸ್ಕೊತಿದ್ದಿ ಅಂತ ಗೊತ್ತು. ಬರ್ನಿ 2 ನಿಮಿಷಕ್ಕೆ ತಿಕ್ಕಾಕ್ತೆ ನೋಡಿ. ದೆವ್ವ ಪರಪ್ಪನ ತಿನ್ನಿ ರೆಡಿ ಮಾಡ್ಕೊಡಿ. ನಾ ಅಪ್ಪನೇ ಕರ್ಕೊಂಡು ಹೋಯ್ತಾರೆ ಅಂತ ಇವನ್ನೆಲ್ಲ ಸಹಿಸ್ಕೋಬೇಕಾಗೈತೆ. ಅಲ್ಲಿ ಮಾಡ್ತೀನಿ ಬಸಪ್ಪಂತಕ್ಕೆ. ನಮ್ಮ ಮೇಡಮ್ ಅವ್ರ ಆದಾಯ 5 ಮಟ್ಟ ಇಕ್ಕಂಗ್ರೆ. ನಾನು ಬಟ್ಟೆ ಇಕ್ಕಿದ್ದೀನಾ ಎಗ್ ಬುರ್ಜಿ ಮಾಡೋಕ್ಕೆ ಮಂಗ. ಎಣ್ಣೆ ಕಾದೋಯ್ತಲ್ಲಿ. ನೀನು ಒಗ್ಗರಣೆ ಕೊಟ್ಬಿಟ್ರೆ ಅಷ್ಟೇ. ನಿಮ್ಮಪ್ಪ ಅದಕ್ಕೆ ನೀನು ಬೈಯೋದು. ಇವತ್ತು ನಮ್ಮನೆಯವರು ನಮ್ಮ ಅಪ್ಪನ ನೋಡ ಕರ್ಕೊಂಡು ಹೋಯ್ತಾರೆ ಅಂತ ಅಂದ್ಬಿಟ್ಟು ಚಪಾತಿ ಮತ್ತೆ ಈ ಬುರ್ಜಿ ಮಾಡ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊಟ್ಟೆ ಪಲ್ಯ. ಅಲ್ಲಿಗೂ ಏನಾರು ಚೂರು ತಿಂಡಿ ಮಾಡ್ಕೊಂಡ್ರೆ ಆಗೋದು. ನಾವು ಇವಾಗಲೇ ಟೈಮ್ ಅಲ್ಲೇ 9 ಗಂಟೆ ಮೇಲಾಗೈತೆ. ನಾವು ಅಲ್ಲಿಗೆ ಹೋಗೋಷ್ರೊಳಗೆ 1 ಗಂಟೆ. ಅಲ್ಲೇ ಏನಾರು ಇದ್ರೆ ಒಂಚೂರು ಮಾಡ್ಕೊಡೋ ನೋಡಿ. ಮಾವು ತಿನ್ನೋದು ಎಷ್ಟೊತ್ತು ತಿನ್ಕೊಂಡೆ ತಿಂಡಿಯಾ? ಅಯ್ಯೋ 12-1 ಗಂಟೆ ಆಯ್ತದೆ. ನಮ್ಮಪ್ಪ ಬೆಳಗ್ಗೆ ಟೈಮ್ ಒಂದೊಂದ್ಸಲಿ ತಿನ್ನೋದೇ ಇಲ್ಲ, ಹಂಗೆ ಇರ್ತದೆ. ರಾತ್ರಿ ಒಂದೇ ಸಲ ಊಟ ಮಾಡ್ಬಿಡ್ತದೆ. ನಾ ಕಳಿಸ್ತೇನೆ ತಗ. ನಮ್ಮಪ್ಪ ಹಂಗೇನೋ ತಿನ್ನಲ್ಲ. ಅಳಸೆಣ್ಣು ಮಾವನಣ್ಣು ಮಾವನಣ್ಣು ತಿನ್ನಲ್ಲ. ಅಳಸೆಣ್ಣು ತಿನ್ನಲ್ಲ, ಮಾವನಣ್ಣು ತಿನ್ನಲ್ಲ. ಅಳಸೆಣ್ಣು ಕೊಡಕ್ಕೆ ಹೋಗ್ಬೇಕು. ಕಾಯಿಲೆ ತೆಗಿಯವ ಅವೇನು ತಿಂತೀರ ಅಳಸೆಣ್ಣ ಅಂತ. ನೀನು ಬೇಡ ಅಂದ್ರೂ ಎಣ್ಣೆ ತಿಕ್ತೆ. ನನಗೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಅಲ್ಲೇ ನೆತ್ತಿಗೆ ಎತ್ತುಬಿಡ್ತು ಶೀತ. ನನಗೆ ಅದೇನೋ ಗೊತ್ತಿಲ್ಲ. ಹಳ್ಳೆಣ್ಣೆ ತಿಕ್ಕಿದ ತಕ್ಷಣನೇ ಆ ಕ್ಷಣದಲ್ಲೇ ಶೀತ ಆಗ್ಬಿಡುತ್ತೆ. ಈಗಾಗಲೇ ಜಾಸ್ತಿ ಗುಲ್ಕಾಸ್ ಪಟ್ಲೆ ಹೆಂಗೆ ಹಾಕ್ಸ್ಕೊಂಡಿದ್ದ? ಅಯ್ಯೋ ಬೇಜಾರು ಹಾಕಿಸ್ಕೊಂಡಿದ್ದೀನಿ. ಆಸ್ಪತ್ರೆ ನಮ್ಮ ತವ್ರ ಮನೆ ಇದ್ದಂಗೆ. ಅದಕ್ಕೆ ಜಾಸ್ತಿ ಗುಲ್ಕಾಸ್ ಹಾಕ್ತಾರೆ. ಹಳ್ಳೆಣ್ಣೆ ತಿಕ್ಕೊಂಡು ಒಂದು 5 ನಿಮಿಷಕ್ಕೆ ನನಗೆ ಶೀತ ಸ್ಟಾರ್ಟ್. ನೆತ್ತಿಗೆ ಎತ್ಬಿಡ್ತದೆ. ನಾವು ಅಂಗಡಿ ಮೊಟ್ಟೆ ಜೊತೆಗೆ ಒಂದು ನಾಟಿ ಮೊಟ್ಟೆ ತಗೊಂಡ್ಬಿಟ್ಟು ಬಂದಿದ್ದೀನಿ. ಕುಣ್ಸಿರ ಆಗೋದು ಅದೇ ಆಗ್ತಾ ಮುಂದೆ ಒಂದೇ ತಗೊಂಬಂದಿರೋದು. ಅಲ್ಲಿನ ಎಷ್ಟೇ ಕುಣ್ಸಕ್ಕೆ 10. ಕಲರ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ನಾಟಿ ಮೊಟ್ಟೆ ತಗೊಂಬಂದಿದ್ದೀನಿ. ನೋಡಿ ಈ ಮೊಟ್ಟೆಗಳೆಲ್ಲ ಯಾವ ಥರ ಕಲರ್ ಐತೆ ಈಗ ನೋಡಿ. ಈಗ ಹೊಡಿತಾ ಇದ್ದೀನಿ. ಈಗ ಹೊಡಿಯೋದು ನಾಟಿ ಮೊಟ್ಟೆ. ಇದು ನಮ್ಮನೆದು ನಾಟಿ ಮೊಟ್ಟೆ. ಕಲರ್ ಡಿಫ್ರೆಂಟ್ ನೋಡೋಣ. ನೋಡಿ ಎಷ್ಟು ಗಟ್ಟಿ ಇದೆ ಅಂತ. ಒಳಗಡೆ ನೋಡಿ ಎಷ್ಟು ಗಟ್ಟಿ ಇದೆ ಅಂತ. ನೋಡಿ ಭಂಡಾರ ನೋಡಿ ಅಲ್ವಾ. ನಾಟಿ ಮೊಟ್ಟೆಗೆ ಏನಕ್ಕೆ ಇದು ಅಂದರೆ ನೋಡಿ, ಇವು 4 ಒಂಥರ ಭಂಡಾರ ಐತೆ. ಅದೇ ಒಂಥರ ಭಂಡಾರ. ಅದು ವಿಟಮಿನ್ ನಾಟಿ ಕೋಳಿ ಜಾಸ್ತಿ. ಇದು ನಾಟಿ ಮೊಟ್ಟೆ ಭಂಡಾರ. ಯಾವ ಥರ ಐತೆ ಇದು ನಾಟಿ ಮೊಟ್ಟೆದು. ಇದು ಮಾಮೂಲಿ ಮೊಟ್ಟೆ. ಇದು ಬಿಟ್ಟಿದ ತಕ್ಷಣ ಹೊಡೆದೇ ಹೋಯ್ತಾವ. ನಾಟಿ ಮೊಟ್ಟೆ ನೋಡಿ ಇನ್ನು ಎಷ್ಟು ಗಟ್ಟಿಗೈತೆ ಅಂತವ.
ಇವು ಹಾಕಿದ ತಕ್ಷಣ ಕದರೋದು ನೋಡಿ. ನಾಟಿ ಮೊಟ್ಟೆ ಇನ್ನೂ ಹಂಗೆ ಐತೆ ನೋಡಿ. ನೋಡಲಿ ಇದು ಹಂಗೈತೆ, ಕಲ್ಲರೇ ಆ ಥರ ಇದೈತೆ ಥರದ್ದು. ಅದಕ್ಕೆ ನಾಟಿ ಮೊಟ್ಟೆ ಜಾಸ್ತಿ ಇದು ಬೇಡಿಕೆ ಜಾಸ್ತಿ. ನಮ್ಮೂರಲ್ಲೇ 10-15 ರೂಪಾಯಿನಪ್ಪ ನಾಟಿ ಮೊಟ್ಟೆ. 20 ರೂಪಾಯಿ ಕೊಟ್ಟರು ಸಿಗಲ್ಲ. ಅದು ಯಾಕೆ ಹಂಗೆ ಜೋಡಿಸ್ಕೊತಾ ಇದೆಯಾ? ತಗೊಂಡೋಗಿ ಎಸೆಯಲ್ಲಿ ತಂಗಿ ಸಸಿ ಬಡ್ಡಿ ತಂಗಿ ಸಸಿ ಬಡ್ಡಿಗೆ ಎಸೆನ ಏನು ಗೊಬ್ಬರ ಆಗುತ್ತಾ? ಎಂಥರ ಒಂದು ನಾಟಿ ಮೊಟ್ಟೆ ಹಾಕಿದ್ರೆ ಕಲರ್ ಯಾವ ಥರ ಚೇಂಜ್ ಆಗ್ತದೆ. ಚೆನ್ನಾಗಿ ಬಂದಿತ್ತು. ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ನಮಗೆ ಕಾಯಿ ಇಲ್ಲ, ಹಂಗಾಗಿ ಕಾಯಿ ಆಗ್ತಾ ಇಲ್ಲ. ಚಪಾತಿ ಅರಿತಾ ಇದ್ದೀನಿ. ಪಲ್ಯ ರೆಡಿ ಆಯಿತು. ಡೈಲಿ ಬಂದು 8 ಗಂಟೆ ಅಷ್ಟೊಳಗೆ ನಮ್ಮಲ್ಲಿ ತಿಂಡಿ ರೆಡಿ ಆಗೋದು. ಇವತ್ತು 9 ಗಂಟೆ ಮೇಲಾದ್ರೂ ಇವತ್ತು ತಿಂಡಿ ರೆಡಿ ಆಗಿಲ್ಲ ನೋಡಿ. ನಮ್ಮನೆಯವರು ರಜೆ ಹಾಕಿರೋದಕ್ಕೆ ಇವತ್ತು ನಿಧಾನ ತಿಂಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೇನೆ ಇನ್ನೊಂದು ನಿಮ್ಮ ಹತ್ರ ವಿಷಯನ ಶೇರ್ ಮಾಡಬೇಕು. ಏನಪ್ಪ ಅಂತ ಅಂದರೆ ತುಂಬ ಜನ ಮತ್ತೆ ಪ್ರೆಗ್ನೆನ್ಸಿ ಬಗ್ಗೆನೇ ಕೇಳ್ತಾ ಇದ್ದೀರಾ. ಕೆಲವರು ಸಿಸ್ಟರ್ ಮತ್ತೆ ನೀವು ಕನ್ಸೀವ್ ಆಗಿದ್ದೀರಾ, ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಕೇಳ್ತಿದ್ದೀರಾ. ಇಲ್ಲ, ಆ ಥರ ಏನಿಲ್ಲ. ನನಗೆ ಅಬಾರ್ಷನ್ ಆಗಿನೂ ಎಷ್ಟು 1 ಮಂತು ಸಹ ಆಗಿಲ್ಲ. ಮತ್ತೆ ಪ್ರೆಗ್ನೆನ್ಸಿ ಆಗೋಕ್ಕೆ ಹೆಂಗೆ ಸಾಧ್ಯ? ಮತ್ತೆ ಬಂದು ಕೆಲವರು ಏನಾದ್ರು ಪ್ರಾಬ್ಲಮ್ ಇದ್ದರೆ ಶೇರ್ ಮಾಡಿ ಸಿಸ್ಟರ್, ಏನಾದ್ರು ಸೊಲ್ಯೂಷನ್ ಹೇಳ್ತೀವಿ ಅಂದರೆ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ, ಯಾರಿಗಾರು ಗೊತ್ತಿರೋದು ಅವರು ಹೇಳ್ತಾರೆ ಅಂತ ಅಂದ್ಬಿಟ್ಟು ಕೆಲವರು ಕಾಮೆಂಟ್ ಆಗ್ತಾ ಇದ್ದೀರಾ. ಫ್ರೆಂಡ್ಸ್ ಏನಂದರೆ, ನಾವಿಬ್ಬರು ಗಂಡ ಹೆಂಡ್ತಿಲಿ ಏನಾದ್ರು ಪ್ರಾಬ್ಲಮ್ ಐತೆ, ಇಲ್ಲ ನನ್ನ ಗಂಡನಿಗೆ ಪ್ರಾಬ್ಲಮ್ ಐತೆ, ಇಲ್ಲ ನನಗೆ ಪ್ರಾಬ್ಲಮ್ ಐತೆ ಅಂತ ಅಂದರೆ ನಾವು ಪ್ರತಿಯೊಂದು ಟೆಸ್ಟು ಸಹ ಮಾಡಿಸಿದ್ದೀವಿ. ಡಾಕ್ಟ್ರುಗಳು ಏನೇನು ಹೇಳಿದ್ದಾರೆ ಪ್ರತಿಯೊಂದು ನಮ್ಮದು ಟೆಸ್ಟಿಗೆ ಏನಿಲ್ಲ ಅಂದರೂ 1 ಲಕ್ಷ ಹತ್ತತ್ರ ದುಡ್ಡು ಹೋಗೈತೆ ನಮ್ಮಿಬ್ಬರು ಟೆಸ್ಟಿಗೆ. ನಾವಿಬ್ರು ಟೆಸ್ಟ್ ಮಾಡಿದ್ದೀವಿ. ಬಟ್ ಏನಂದರೆ ನಮ್ಮಿಬ್ಬರಲ್ಲಿ ಏನೂ ಪ್ರಾಬ್ಲಮ್ಮೇ ಇಲ್ಲ. ಹಸ್ಬೆಂಡಲ್ಲಿ ಪ್ರಾಬ್ಲಮ್ ಐತಾ? ಹಸ್ಬೆಂಡಲ್ಲೂ ಇಲ್ಲ. ನನ್ನಲ್ಲಿ ಐತಾ? ನನ್ನಲ್ಲೂ ಪ್ರಾಬ್ಲಮ್ ಇಲ್ಲ. ಆದರೆ ಏನಕ್ಕೆ ಡಿಲೇ ಆಗ್ತೈತೆ ಅಂತ ಅಂದರೆ ಡಾಕ್ಟ್ರು ಅಂದರೆ ಅವ್ರು ಹೇಳೋದೇನಂತ ಅಂದರೆ ಆಗ್ತವೆ, ಕೆಲವರಿಗೆ ನಿಧಾನಕ್ಕೆ ಆಗ್ತವೆ, ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಅಂತಾರೆ. ಆಮೇಲೆ ಏನಂದರೆ ನಮಗೆ ಪ್ರೆಗ್ನೆನ್ಸಿ ಅಂದರೆ ಒಂದ್ಸಲಿನೂ ನಿಂತಿಲ್ಲ ಅಂತ ಅಂದರೆ ಬಿಡು ಅಂತ ಅನ್ಬೋದು. ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಮಗೆ ಟೆಸ್ಟಲ್ಲೆಲ್ಲ ಎಲ್ಲ ನಾರ್ಮಲ್ ಬರುತ್ತೆ. ಬಟ್ ತುಂಬ ಅಂದರೆ ನಮ್ಮಮ್ಮ ಇರೋವರೆಗೂ ತುಂಬ ದೇವ್ರುಗಳ ಹತ್ರ ಕೇಳೈತೆ. ಅಲ್ಲಿ ಎಲ್ಲಿ ಕೇಳಿದ್ರೂ ಆಗುತ್ತೆ ನಿಧಾನ, ಆಗುತ್ತೆ ನಿಧಾನ ಅಂತಲೇ ಹೇಳೈತಿ. ನಮ್ಮಮ್ಮ ಇರೋವರೆಗೂ ಪಾಪ ಆ ದೇವರು ಈ ದೇವರು ಅಂತ ಸುತ್ತೋದು. ಈಗಲೇ ಯಾರು ನಮ್ಮನ್ನ ಅಷ್ಟು ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮನ್ನ ತಡಿಯ ಹುಡುಗರನ್ನ ಕರ್ಕೊಂಡೋಗಿ ಎಲ್ಲರೂ ಒಂದು ಶಾಸ್ತ್ರ ಕೇಳೋಣ, ಒಂದು ಏನೋ ಮಾಡ್ಸೋಣ, ದೇವ್ರ ಪವರು ಮಾಡ್ಸೋಣ ಅನ್ನೋರು ಯಾರೂ ಇಲ್ಲ. ಅವಾಗ ನಮ್ಮಮ್ಮ ಮಾಡೋದು, ನಮ್ಮಮ್ಮ ಬದುಕಿರೋವರೆಗೂ ಎಲ್ಲ ದೇವರು ಸುತ್ತಬಿಟ್ಟೈತೆ. ನೀವು ನಂಬ್ತಿರೋ ಬಿಡ್ತಿರೋ, ತಿರುಪ್ತಿಗೆ ನಮ್ಮಮ್ಮ ಮಗಿನ ತೂಕಕ್ಕೆ ದುಡ್ಡು ಕೊಡ್ತೀನಿ ಅಂತ ಕೈ ಮುಕ್ಕೊಂಡಿದ್ದು. ಇವಾಗ ಒಳ್ಳೇದಾದಂಥ ಕಾಲಕ್ಕೂ ಸಹ ನಮ್ಮಮ್ಮನ ಹರಕೆ ನಾನು ತೀರಿಸ್ಲೇಬೇಕು. ನಮ್ಮಮ್ಮ ಇಲ್ಲ ಅಂತ ಬಿಡೋಂಗೆ ಇಲ್ಲ, ಆ ಥರ ಹರಕೆ ಮಾಡ್ಕೊಂಡಿತ್ತು. ಆಮೇಲೆ ಇನ್ನೊಂದೇನಂತಂದರೆ ಇದು ನಮ್ಮದು ಬಂದು ರಕ್ತ ಸಂಬಂಧ. ಅಂದರೆ ಇಲ್ಲಿಗೆ ಮದುವೆ ಆಗಿರೋದು ಏನೋ 3ನೇ ತಲೆನೋ 4ನೇ ತಲೆನೋ ಅಂತೆ. ಕೆಲವ್ರು ಹೇಳ್ತಾರೆ ದೋಷ ಇರುತ್ತೆ, ಚಪ್ರ ತಟ್ಟಿಗೆ ಒಂದು ಹೊಸ ಕಟ್ಟಬೇಕಾಗಿತ್ತು ಅಂತ ಕೆಲವ್ರು ಅಂತಾರೆ. ಬಟ್ ಅವಾಗ ನಮ್ಮನೆಯವ್ರಿಗೆ ಅಷ್ಟು ಅಂದರೆ ದೋಷ ಇರುತ್ತೆ, ಈ ಥರ ಇರುತ್ತೆ ಅಂತ ಅವರಿಗೆ, ನಮ್ಮ ಅಮ್ಮವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಮದುವೆ ಆಗಿ 1 ವರ್ಷ ಆದರೂ ಕನ್ಸೀವ್ ಆಗಲಿಲ್ವಲ್ಲ, ಅವಾಗ ಕೆಲವ್ರು ಹೇಳಿದರು ಅಂದರೆ ಚಪ್ರ ತಟ್ಟಿ ಇದು 3ನೇ ತಲೆನೋ 4ನೇ ತಲೆನೋ ನೀವು ಇಲ್ಲಿಗೆ ಮಾಡ್ಕೊಂಡಿರೋದು ಸಂಬಂಧಕ್ಕೆ, ಹಂಗಾಗಿ ಹೊಸ ಕಟ್ಟಬೇಕಾಯಿತು ಚಪ್ರದಟ್ಟಿ. ಅದಾದಮೇಲೆ ನಮ್ಮಮ್ಮ ಏನು ಮಾಡ್ತು, 1-2 ಕುರಿಯನ್ನು ಕೊಟ್ಟಿತ್ತು. ಅದು ಕುರಿ ಲಕ್ಷ್ಮೀ ಸಮಾನ ಅಂತಲ್ಲ, ಅದಕ್ಕೆ ಕುರಿ ಕೊಟ್ಟಿತ್ತು. ಅದು ನಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವೇನು ಮಾಡ್ದೋ, ನಮ್ಮ ಮನೆಯವ್ರು ಸ್ವಲ್ಪ ದಿನ ಇಟ್ಕೊಂಡ್ರು, ಅದನ್ನ ಮಾರಾಕಿದ್ರು. ಆಮೇಲೆ ನಮ್ಮದು ಡಿಲೇ ಲೇಟ್ ಆಗೋಕ್ಕೆ ಇನ್ನೊಂದು ಕಾರಣ ಅಂದರೆ ನಮ್ಮ ಮನೆಯವ್ರದ್ದು ನಂದು ಬ್ಲಡ್ ಗ್ರೂಪ್ ಒಂದೇ, ಸಂಬಂಧ ಬೇರೆಯೇ, ಆಮೇಲೆ ಬ್ಲಡ್ ಗ್ರೂಪ್ ಒಂದೇ. ಆ ಡಾಕ್ಟ್ರ್ ಏನು ಹೇಳ್ತಾರೆ, ಇದರಿಂದ ಏನು ತೊಂದರೆ ಆಗಲ್ಲ, ಬ್ಲಡ್ ಗ್ರೂಪು ಇವೆಲ್ಲ ತೊಂದರೆನೇ ಅಲ್ಲ, ಅಂದರೆ ರಿಲೇಷನಲ್ಲಿ ಆದರೆ ಕೆಲವರಿಗೆ ನಿಧಾನ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು. ನಾನು ಈ ವಿಷಯನ ಯಾಕೆ ಶೇರ್ ಮಾಡಿದ್ರೆ, ಕೆಲವರು ಕೇಳ್ತಿದ್ದೀರಾ ಮತ್ತೇ ಏನು ಅಲ್ಲ ಯಾವ್ಯಾವ ದೇವಸ್ಥಾನಗಳು ಹೇಳ್ತಾ ಇದ್ದೀರಾ, ಆಮೇಲೆ ಯಾವ್ಯಾವ ಟಿಪ್ಸ್ ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ದೀರಾ, ಅದಕ್ಕೋಸ್ಕರ ನಾನು ಈ ವಿಷಯನ ನಿಮಗೆ ಶೇರ್ ಮಾಡಿದೆ.
ಡಾಕ್ಟ್ರು ಹೇಳೋದು ಒಂದೇನೆ, ನಾವು ತಗೊಂಡಿರೋ ಮೆಡಿಷನ್ನು ತುಂಬಾನೇ ಅಂದರೆ ಒಂದು 2 ವರ್ಷದಿಂದ ನಾವು ಅಷ್ಟು ಅಂದರೆ ಆಸ್ಪತ್ರೆ ತೋರಿಸ್ಕೊಂಡು ಅಷ್ಟೆಲ್ಲ ಇದು ಮಾಡಿದ್ದು. ಅಂದರೆ ಅವ್ರು ಹೇಳೋದು ಒಂದೇನೆ, ಎಲ್ಲ ನಾರ್ಮಲ್ ಇದೆ, ರಿಲೇಷನಲ್ಲಿ ಮದುವೆ ಆಗಿದ್ದೀರಾ, ವೆಯ್ಟ್ ಮಾಡಿ, ಕೆಲವ್ರಿಗೆ ಬೇಗ ಆಗ್ತವೆ, ಕೆಲವ್ರಿಗೆ ಲೇಟ್ ಆಗ್ತವೆ, ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು. ಚಪಾತಿ ರೆಡಿ ಆಗ್ತಿದೆ ಇಲ್ಲಿ. ಹಾಗೆಯೇ ನಾನು ಇನ್ನೊಂದು ನನ್ನ ಜೀವನದಲ್ಲಿ ಇತ್ತೀಚೆಗೆ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. ಏನಂತಂದರೆ, ಮಕ್ಕಳಿದ್ರೇ ಜೀವನ ಅಲ್ಲ. ಯಾಕೆಂತಂದರೆ ಈಗ ಮಕ್ಕಳಿಲ್ಲ ಅಂದ್ರೂ ಜೀವನ ಇರುತ್ತೆ. ಯಾಕೆಂದರೆ ನನ್ನ ಗಂಡ ನನಗೆ ಒಂದು ಜೀವನ ಇರುತ್ತೆ. ಬರೀ ಮಕ್ಕಳಿದ್ರೇ ಜೀವನ ಇರಲ್ಲ. ನಾವು ಮಕ್ಕಳಿಗೋಸ್ಕರ ಬದುಕಲಿಲ್ಲ ಅಂದರೂ ನಮಗೋಸ್ಕರನಾದ್ರು ಬದುಕಬೇಕು. ಕೆಲವ್ರು ಹೇಳ್ತಾರೆ, ಅಯ್ಯೋ ಅವ್ರಿಗೇನು ಮಕ್ಕಳವ ಮರಿ ಅವ, ಏನಕ್ಕೆ ಮಾಡಬೇಕು ಏನಕ್ಕೆ ಕೊಡಬೇಕು ಅಂತ ಅಂದ್ಬಿಟ್ಟು. ಅದು ಏನಂತಂದರೆ, ಈಗ ಮಕ್ಳು ಎತ್ತಿರೋನ್ನ ಮಕ್ಕಳಾರು ನೋಡ್ಕೊತವೆ, ನಮ್ಮನ್ನ ನನ್ನ ಗಂಡ ಹೆಂಡ್ತಿನ ನಮ್ಮನ್ನ ಯಾರು ನೋಡ್ಕೊತಾರೆ? ನಾವೇನಾದ್ರು ಹೆಚ್ಚು ಕಮ್ಮಿ ಹುಷಾರಿಲ್ಲ ಆಯಿತು ಈ ಥರ ಆದರೆ ಮಕ್ಕಳಿದ್ರೆ ಮಕ್ಕಳು ನೋಡ್ಕೊತಾರೆ. ಈಗ ನಮ್ಮನ್ನ ಯಾರು ನೋಡ್ಕೊತಾರೆ? ನಾವೇನಾದ್ರು ಸಂಪಾದನೆ ಮಾಡಿರಲ್ವ, ನಮ್ಮನ್ನ ನಾವು ನೋಡ್ಕೊಳ್ಳೋದು. ನಮ್ಮ ಕೈಲಿ ದುಡ್ಡಿದ್ರೆ ಯಾರು ನೋಡ್ಕೊಳ್ತಾರಲ್ವ. ನಾವೇ ಏನು ಸಂಪಾದನೆ ಮಾಡಲಿಲ್ಲ ಅಂದರೆ ಬೇರೆಯವ್ರು ಹೆಂಗೆ ನೋಡ್ಕೊತಾರೆ? ಇವಾಗ ಮಕ್ಕಳಿದ್ದ ತಕ್ಷಣನೇ ಎಲ್ಲರೂ ತಂದೆ ತಾಯಿಗಳನ್ನ ನೋಡ್ಕೊಳ್ಳಲ್ಲ. ಕೆಲವರು ನಾವು ನೋಡಿದ ಮಟ್ಟಿಗೆ ಮಕ್ಕಳು ಎತ್ತವರೆಲ್ಲವ ಒಳ್ಳೆ ಅಂದರೆ ಯೋಗ್ಯ ಅಂದರೆ ಇದು ಏನಪ್ಪ ಅದೃಷ್ಟವಂತರು ಅಂತ ಅಂದರೆ ಇದರಲ್ಲಿ ಅನಾಥಾಶ್ರಮನೇ ಇರ್ತಾ ಇರಲಿಲ್ಲ. ಮಕ್ಕಳು ಅವ್ರು ಎತ್ತಿಗೆ ತಾನೇ ಹೋಗಿ ಅವ್ರು ಅನಾಥಾಶ್ರಮ ಬಿದ್ದಿರೋದು. ಕೆಲವರು ಮಕ್ಕಳುಗಳು ತಂದೆ ತಾಯಿ ಇದ್ರೂ ಅವರು ನೋಡ್ಕೊಳ್ಳಲ್ಲ. ಆ ಥರ ನೋಡ್ಕೊಂಡಿದೆ. ಅನಾಥಾಶ್ರಮಗಳು ಇರ್ತಾನೆ ಇರಲಿಲ್ಲ. ಈಗ ನಮಗೆ ಅಂತಾರೆ, ಅಯ್ಯೋ ಇವ್ರಿಗೆ ಮಕ್ಕಳಿಲ್ಲ ಅಂತ ಅಂದ್ಬಿಟ್ಟು. ಅವರು ಮಕ್ಳು ಎತ್ತಿದ್ದಾರೆ, ಓಕೆ, ದೇವ್ರು ಕೊಟ್ಟಿರ್ತಾನೆ, ಓಕೆ. ನಮಗೆ ದೇವ್ರು ಅದನ್ನ ಲೇಟಾಗಿ ಕೊಡ್ಬೋದು, ಇಲ್ಲ ಕೊಡ್ದಲೇ ಇರ್ಬೋದು. ಅದು ದೇವ್ರ ಇಚ್ಛೆ. ನಾವು ಹಣೆ ಬರದಲ್ಲಿ ಏನು ಬರ್ದಿರುತ್ತೆ ಅದು ನಮ್ಗೆ ಆಗುತ್ತೆ. ಈಗಿನ ಜನ್ರೇಷನಲ್ಲಿ ಮಕ್ಕಳು ಆಗೋದೇ ಇಲ್ಲ. ಎಂತೆಂಥ ಟ್ರೀಟ್ಮೆಂಟ್ಗಳು ಬಂದಿದೆ. ಕೈಯಲ್ಲಿ ದುಡ್ಡಿದ್ರೆ ಎಂಥ ಟ್ರೀಟ್ಮೆಂಟ್ ಆದ್ರೂ ತೊಗೋಬೋದು. ಅಂದರೆ ಅದೇ ಹೇಳ್ತಾ ಇರಲ್ವಾ, ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ದಿನ ವೆಯ್ಟ್ ಮಾಡ್ತೀವಿ. ಈಗ ಸದ್ಯಕ್ಕೆ ಯಾವ ಆಸ್ಪತ್ರೆಗೂ ತೋರಿಸಲ್ಲ. ಯಾಕೆಂತಂದರೆ ಕೈಯಲ್ಲಿ ದುಡ್ಡು ಇಟ್ಕೊಳ್ದಲ್ಲೇ ನಾವು ಅವಾಗ ಅಂದರೆ ಸ್ವಲ್ಪ ಅಂದರೆ ಏನಾದ್ರು ಸ್ವಲ್ಪ ನಾವು ಕೇರಳದಲ್ಲಿ ಇದ್ದೋ ಅಲ್ಲೆಲ್ಲ ಸ್ವಲ್ಪ ಸೇವಿಂಗ್ಸ್ ಅನ್ನೋದು ಮಾಡಿದ್ದು. ಹಾಗಾಗಿ ಖರ್ಚು ಮಾಡಿ ಆಸ್ಪತ್ರೆ ಎಲ್ಲ ತೋರಿಸ್ತು. ಇವಾಗ ಆ ಥರ ತೋರಿಸೋ ಸಿಚುವೇಶನಲ್ಲೇ ಇಲ್ಲ ನಮಗೆ. ಯಾಕೆಂತಂದರೆ ನಾವು 1-2 ಬೋರ್ ತೆಗ್ಸಿದ್ದು, ಅದ್ರದ್ದು ಸ್ವಲ್ಪ ಸಾಲ ಐತೆ. ಈಗ ಹಳ್ಳಿಲಿ ಇಟ್ಕೊಂಡು ಅಂದರೆ ತೋಟದಲ್ಲೆಲ್ಲ ಆದಾಯ ಬರ್ತಾ ಇದ್ರೆ ಸಾಲಗಳನ್ನೆಲ್ಲ ಬೇಗ ತೀರ್ಸ್ಕೋಬೋದು. ಹೊರ್ಗಡೆ ಹೋಗಿ ಒಂದು 15,000-20,000ಕ್ಕೆ ಕೂಲಿ ಮಾಡಿ ನಾವು ಸಾಲ ಎಲ್ಲ ತೀರ್ಸ್ಕೊಂಡು ನಾವು ಆಸ್ಪತ್ರೆ ತೋರಿಸ್ಕೊತೀವಿ ಅಂತಂದರೆ ಸಖತ್ತು ಕಷ್ಟ. ನಾವು ವೆಯ್ಟ್ ಮಾಡ್ತೀವಿ. ಯಾಕೆ ನಮ್ಮ ತಂಗಿ ಸೊಸೆ ಎಲ್ಲ ಇನ್ಮೇಲೆ ಇನ್ನೊಂದು ವರ್ಷ ಫಲ ಬಿಡೋಕೆ ಸ್ಟಾರ್ಟ್ ಆಯ್ತವೆ. ಆವಾಗ ಸ್ವಲ್ಪ ದುಡ್ಡು ಪಡ್ಡು ಮಾಡ್ಕೊಂಡು ಆಸ್ಪತ್ರೆ ತೋರಿಸೋಣ ಅಂದ್ಕೊಂಡಿದ್ದೀವಿ. ಮುಂಜಾನೆಗೆ ಹೋಗ್ತಾನೆ, ನಮ್ಮಪ್ಪ ಬರ್ಬೋದು. ಇವಾಗ ತಿಂಡಿ ಎಲ್ಲ ಮಾಡಿ ಸ್ವಲ್ಪ ಕೆಲಸ ಇದೆ, ಹಸುಗೆಲ್ಲ ಮೇವು ಹಾಕ್ಬಿಟ್ಟು ಅಪ್ಪನ ನೋಡ್ಕೊಂಬರಕ್ಕೆ ಹೋಗ್ತೀವಿ. ಹೆಂಗಿರೋ ರಜಾ ಹಾಕೈತಲ್ಲ, ಈಗ ಒಂದು 4 ದಿನದಿಂದ ಕನ್ಸಿ ಬತ್ತೈತೆ. ಅದಕ್ಕೆ ಹೋಗ್ತೀವಿ, ನೋಡೋಣ. ಕರಿತೀನಿ, ಬಂದರೆ ಕರ್ಕೊಂಬಿಟ್ಟು ಬರ್ತೀನಿ ಸ್ವಲ್ಪ ದಿನ. ಇವ್ನು ಯಾಕೋ ಮೊನ್ನೆಯಿಂದ ಹೋಗ್ತಾನೆ ಅವನೇ. ನಮ್ಮನೆ ರಂಗಿ ಹೇಳ್ತಿದ್ರು ನಿಮ್ಮಪ್ಪ ಬರ್ಬೋದಂತ ಅನ್ಸುತ್ತೆ ಅಂತವ. ಆಮೇಲೆ ಇನ್ನೊಂದೇನಂದ್ರೆ ಫ್ರೆಂಡ್ಸ್, ಏನಂದರೆ ಮಕ್ಕಳಾಗಲಿ ಆಗಲೇ ಇರಲಿ, ನಾವು ಇಷ್ಟಪಟ್ಟು 5 ವರ್ಷ ಲವ್ ಮಾಡಿ ಮದುವೆ ಆಗಿದ್ದೀವಿ. ಅದು ಎಲ್ಲರೂ ಬೇಡ ಅಂತ ಅಂದು ಅವ್ರನ್ನೆಲ್ಲ ಇದು ಮಾಡ್ಕೊಂಡು ನಾವು ಮದುವೆ ಆಗಿದ್ದೀವಿ. ಇರೋವಷ್ಟೇ ನಮ್ಮ ಮಕ್ಕಳಾಗಲಿ ಆಗದಲ್ಲೇ ಇರಲಿ, ನಾವು ಗಂಡ ಹೆಂಡ್ತಿ ಚೆನ್ನಾಗಿದ್ದು ಒಬ್ರಿಗೊಬ್ರು ಜೊತೆಯಾಗಿದ್ದು ಈ ಜೀವನ ಸಾಗಿಸ್ಕೊಂಡು ಮುಂದೆ ಹೋಗ್ತೀವಿ. ಮುಂದೆ ಏನಾಗುತ್ತೆ ಅದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ನಮ್ಮ ಮನೆ ಬರದಲ್ಲಿ ಏನು ಬರೆದಿರುತ್ತೆ ಅದಾಗುತ್ತೆ. ಒಟ್ಟಿನಲ್ಲಿ ನಾವಿಬ್ರು ಚೆನ್ನಾಗಿರ್ತೀವಿ. ಯಾರು ಏನೇ ಅಂದರು, ಯಾರು ಇದು ಮಾಡಿದ್ರು ನಾವು ಗಂಡ ಹೆಂಡ್ತಿ ಒಬ್ರಿಗೊಬ್ರು ಬಿಟ್ಕೊಳ್ದಲ್ಲೇ, ಅವ್ರು ನನ್ನನ್ನು ಬಿಟ್ಕೊಡ್ದಲ್ಲೇ, ನಾನು ಅವ್ರನ್ನ ಬಿಟ್ಕೊಡ್ದಲ್ಲೇ ನಾವಿಬ್ರು ಚೆನ್ನಾಗಿರ್ತೀವಿ. ಇದೇ ಲೈಫ್ ಅಂತ ಹೇಳಲ್ವಾ. ಗಂಡನ ಹೆಂಡ್ತಿ ಬಿಟ್ಕೊಡ್ಬಾರ್ದು, ಹೆಂಡ್ತಿನ ಗಂಡನ ಬಿಟ್ಕೊಬಾರ್ದು. ಅದೇ ಹೇಳ್ತಲ್ವ, ಯಾರು ಎಷ್ಟೇ ದ್ವೇಷ ಮಾಡಲಿ, ಯಾರು ಎಷ್ಟೇ ನಮ್ಮನ್ನು ದೂರಲಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಾವಿಬ್ರು ಚೆನ್ನಾಗಿರ್ತೀವಿ ಅಷ್ಟೇ. ಅದಕ್ಕೇನೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ ಇನ್ನು ಮುಂದೆ. ಅವಾಗೆಲ್ಲ ತಲೆ ಕೆಡಿಸ್ಕೊಂಡಿದ್ದಾಯಿತು. ಇನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋದರೆ ನಮ್ಮ ಆರೋಗ್ಯನೇ ಹಾಳಾಗೋದು. ಅದಕ್ಕೋಸ್ಕರ ನಾವಿಬ್ರು ಇನ್ನು ಚೆನ್ನಾಗಿದ್ದು ಜೀವನ ಸಾಗಿಸ್ಕೊಂಡು ಹೋಗ್ತೀವಿ. ನನ್ನ ಗಂಡನಿಗೆ ಚಪಾತಿ ಮತ್ತು ಮೊಟ್ಟೆ ಪಲ್ಯ ರೆಡಿ ಆಗಿದೆ, ತಗೊಳ್ಳಿ. ನೋಡಿ, ನಮ್ಮನೆಯವ್ರು ತಿಂಡಿ ತಿಂತಾವ್ರೆ. ನಾನೊಂದೆರಡು ಚಪಾತಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವ್ರು ಎಣ್ಣೆ ತಿಕ್ಕಿದ ಸ್ಟೇಜಿಗೆ ನನಗೆ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ, ಹಂಗಾಗ್ತೈತೆ. ಫುಲ್ಲು ಶೀತ ನೆತ್ತಿಗೆ ಏರ್ಬಿಟ್ಟೈತೆ.
ಚಪಾತಿ ತಿಂತಿದ್ದಾರೆ, ನಾನು ತಿನ್ನಬೇಕು. ಆಮೇಲೆ ಏನಂದರೆ ಫ್ರೆಂಡ್ಸ್, ಆಮೇಲೆ ಇನ್ನೊಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡಲಿಲ್ಲ. ಏನಂತ ಅಂದರೆ, ಕೆಲವರು ಯಾವುದೋ ಒಂದು ಜಗಳದಲ್ಲಿ ನಿನಗೆ ಮಕ್ಕಳಾಗಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಮೊಂಟೂರಿದ್ದಾರೆ. ಅಂಥ ಕೆಟ್ಟ ಜನಗಳು, ಕಿತ್ತೋ ಜನಗಳು ಇದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀಯ ನೀನು? ಪಾಪ ಅವ್ರು ನಮ್ಮ ಮನೆಯವ್ರು ಇರಲಿಲ್ಲ ಅವತ್ತು. ನಿಜ. ಅಯ್ಯೋ, ನಮ್ಮ ಜೀವನದಲ್ಲಿ ಇನ್ನೂ ತುಂಬ ಆಗಿದ್ದಾವೆ ಫ್ರೆಂಡ್ಸ್. ಆ ಮಕ್ಳು ಆಗಬಾರ್ದು ಅಂತ ಶಾಪ ಹಾಕ್ತಾರೆ ಜಾಸ್ತಿ ಜನ ಇದ್ದಾರೆ. ಅಂದರೆ ಕೆಲವ್ರ ಬಗ್ಗೆ ಬಿಟ್ಕೊಟ್ರೆ ನಮ್ಮ ಇದನ್ನ ನಾವೇ ಬಿಟ್ಕೊಟ್ಟಂಗೆ. ಎಲ್ಲನೂ ಹೇಳ್ಕೊಳಕ್ ಹೋದ್ರೆ ಅಂದರೆ ಮರ್ಯಾದೆ ಉಂಟಾಗುತ್ತೆ. ಅಂದರೆ ನಮ್ಮಿದ್ರ ಬಗ್ಗೆ ನಾವೇ ಹೇಳ್ಕೊಂಡಂಗೆ ಆಗುತ್ತೆ. ಕೆಲವರು ಮಂಟೂರಿದ್ದಾರೆ, ನಿನಗೆ ಮಕ್ಕಳಾಗಬಾರ್ದು, ನೀನು ಹೊಟ್ಟೆಲಿ ಮಕ್ಕಳು ಬೆಳಿಬಾರ್ದು ಅಂತ ಅಂದ್ಬಿಟ್ಟು ದೇವರು ಅವ್ರ ಮಾತನ್ನೇ ನಿಜ ಮಾಡ್ತಿದ್ದಾನ ಏನೋ ಗೊತ್ತಿಲ್ಲ. ಅಯ್ಯೋ, ನನ್ನ ಗಂಡ ಅಳ್ತಾ ಕಣ್ಣೀರು ಬರ್ತೈತೆ ನನ್ನ ಗಂಡನಿಗೆ. ನಾನಂತೂ ತಲೆ ಕೆಡ್ಸ್ಕೊಲ್ಲ. ಅವ್ರು ಮೊಂಟೂರಿದ್ರು ನಾನು ತಲೆ ಕೆಡ್ಸಲ್ಲ. ಯಾಕೆ ಅಂತ ಅಂದರೆ ಅವರೆಲ್ಲ ಮೊಂಟೂರ್ದಾರೆಲ್ಲ ಅವರೆಲ್ಲ ದೇವ್ರಲ್ಲ. ಅವ್ರ ಲೈಫೇ ಕಿತ್ತು ಎಕ್ಕುಟ್ಟು ಹೋಗೈತೆ. ನನಗೆ ಯಾರು ಕೆಟ್ಟದ್ದು ಮಾಡವ್ರೆ, ಅವ್ರ ಲೈಫು ಕಿತ್ತು ಕೆರೆ ಹಿಡ್ದು ಹೋಗೈತೆ. ಅಂಥದ್ರಲ್ಲಿ ನಾವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಕಲ್ಲ ಅಲ್ಲೇನಪ್ಪ. ನಮಗೆ ಯಾರು ಕೆಟ್ಟದಾಗಬೇಕು ಅಂತ ಬಯಸಿದ್ದಾರೆ, ಅವ್ರ ಜೀವನದಲ್ಲೇ ಚೆನ್ನಾಗಿಲ್ಲ. ಅಂಥದ್ರಲ್ಲಿ ಅವ್ರ ಶಾಪ ಹಾಕಿದ ತಕ್ಷಣ ನಮಗೆ ತಟ್ಟು ಬಿಡುತ್ತಾ? ಏ ಅಳ್ಬೇಡ, ಯಾಕೆ ಅಳ್ತಿದ್ದಿ? ಅಯ್ಯೋ ಗೂಬೆ, ಅಳ್ತಿದೀಯಾ? ಈಗ ಅಳ್ಬೇಡ, ಅಲ್ಲೋಡಿ ಅಳ್ಬೇಡ. ಯಾಕೆ? ನಾನು ಇದು ಎತ್ತಲೇಬಾರ್ದಾಯ್ತು ಈ ಟಾಪಿಕ್. ಅಳ್ಬೇಡ ಕಣಪ್ಪ, ಅಳ್ಬೇಡ. ನೋಡು, ನೀನು ನನಗೆ ಅಳ್ಬೇಡ ಅಂತ ಅಂದ್ಬಿಟ್ಟು ಧೈರ್ಯ ಹೇಳ್ತೀಯ, ನೀನೇ ಅಳ್ತಾ ಇದೀಯಾ? ಸರಿ, ತಿಂಡಿ ತಿನ್ನಡಿ. ನೋಡಿ ಅಳ್ತಾ ಇರೋದ. ಅಳ್ಬೇಡ ತಗ್ಗಿ. ಅಯ್ಯೋ, ಅವ್ರು ಶಾಪ ಹಾಕಿದ ತಕ್ಷಣನೇ ನಮಗೆ ತೊಟ್ಟಲ್ಲ. ಅವರೇನು ದೇವ್ರುಗಳಲ್ಲ.